ಹಾನಗಲ್ ರೈತರಿಗೆ ಸಮರ್ಪಕ ವಿದ್ಯುತ್ ಸಂಪರ್ಕ ಕಲ್ಪಿಸುವಲ್ಲಿ ಹೆಸ್ಕಾಂ ಮಂಡಳಿ ವಿಫಲ. ಹೆಸ್ಕಾಂ ಅಧ್ಯಕ್ಷರ ವಿರುದ್ಧ ರೈತರ ಆಕ್ರೋಶ. ಹೆಸ್ಕಾಂ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಹೇಳಿಕೆ. ಸೈಯದ್ ಅಜ್ಜಂಫಿರ್ ಖಾದ್ರಿಯವರೇ ಸ್ವಲ್ಪ ಇತ್ತ ಗಮನಹರಿಸಿ ಸ್ವಾಮಿ. ಹಾನಗಲ್ ತಾಲೂಕಿನಲ್ಲಿ ರೈತರಿಗೆ ಸರಿಯಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸುವಲ್ಲಿ ಹೆಸ್ಕಾಂ ನಿರ್ಲಕ್ಷ್ಯ ತೋರುತ್ತಿದೆ. ಇದರಿಂದ ರೈತರಿಗೆ ತೊಂದರೆ ಉಂಟಾಗುತ್ತಿದೆ. ಹುಬ್ಬಳ್ಳಿ ವಿದ್ಯುತ್ ಮಂಡಳಿಯ ಅಧ್ಯಕ್ಷ ಅಜ್ಜಂಫಿರ್ ಖಾದ್ರಿಯವರು ನಮ್ಮತ್ತ ತಿರುಗಿ ನೋಡ್ತಾ ಇಲ್ಲ, ನಮ್ಮ ಸಮಸ್ಯೆಗಳನ್ನು ಕೇಳ್ತಾ ಇಲ್ಲ ಅನ್ನೋದು ರೈತರ ಆರೋಪವಾಗಿದೆ. ಇನ್ನು ಕರ್ನಾಟಕ ಸರ್ಕಾರ ಮೆಕ್ಕೆಜೋಳದ ಖರೀದಿ ಕೇಂದ್ರ ಪ್ರಾರಂಭ ಮಾಡೋದಾಗಿ ಸುಳ್ಳು ಭರವಸೆ ಕೊಡ್ತಾ ಇದೆ ಎಂದು ತಮ್ಮ ಆಕ್ರೋಶವನ್ನು ರೈತರು ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಶಾಸಕ ಶ್ರೀನಿವಾಸ್ ಮಾನಿಯವರೇ, ನಿಮ್ಮ ಕ್ಷೇತ್ರದ ರೈತರ ಪರಿಸ್ಥಿತಿ ಕಂಗಾಲಾಗಿದೆ, ಇತ್ತ ನೋಡಿ ಸ್ವಾಮಿ. ನಿಮ್ಮ ರಾಜಕೀಯ ಕಿತ್ತಾಟ ರೈತರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಇಡ್ತಾ ಇದೆ. ಇದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಏಕೆ ಎಂದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಹಾನಗಲ್ನಲ್ಲಿ ಸುಮಾರು 3 ವರ್ಷಗಳಿಂದ ಒಬ್ಬರೂ ಪಶು ವೈದ್ಯರು ಇಲ್ಲ. ಇದು ಶಾಸಕರಿಗೆ ನಾಚಿಗೇಡು ಸಂಗತಿ ಅಲ್ವಾ ಅಂತ ರೈತರು ಶಾಸಕರನ್ನ ಪ್ರಶ್ನೆ ಮಾಡಿದ್ದಾರೆ. ಹಾನಗಲ್ ತಾಲೂಕಿನ ರೈತರಿಗೆ ಸರಿಯಾದ ವಿದ್ಯುತ್ ಸಂಪರ್ಕ ಇಲ್ಲ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಹೆಸ್ಕಾಂ ವಿರುದ್ಧ ಎಲ್ಲಾ ರೈತರು ಕೂಡ ಕಿಡಿಯನ್ನ ಕಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನಾಗಿದೆ ವಿದ್ಯುತ್ ಸಂಪರ್ಕದಲ್ಲಿ? ವಿದ್ಯುತ್ ಸಂಪರ್ಕದಲ್ಲಿ ಈಗ ಗೌರ್ಮೆಂಟ್ ಕೊಡುವಂತ 7 ತಾಸು ಕರೆಂಟ್ ನಲ್ಲಿ 6 ತಾಸು ಕರೆಂಟ್ ಕೊಡ್ತಾ ಇದಾರೆ. ಅದು ಸಮರ್ಪಕ ಕೊಡ್ತಾ ಇಲ್ಲ. 1 ತಾಸು ಕೊಟ್ಟರು 1 ಅವರ್ ಬಿಡೋದು, 1 ಅವರ್ ಆಫ್ ಮಾಡೋದು, ಮತ್ ಕೊಡೋದು. ರೈತ ಹೆಂಗ್ ಕೆಲಸ ಮಾಡ್ಬೇಕಲ್ಲಿ? ಏನಾದ್ರು ಖಾದ್ರಿ ಸಾಹೇಬ್ ವಿದ್ಯುತ್ ಇದು ಆಗಿರುವಂತ ಅವ್ರ ಅಧ್ಯಕ್ಷ ಆಗಿರುವಂತ ಖಾದ್ರಿ ಸಾಹೇಬ್ರಿಗೆ ಏನಾದ್ರು ಮಾತಾಡಿದ್ರೆ? ಅದೇ ಇದ್ನಲ್ಲಿ ರೈತರ ಸಮಸ್ಯೆ KVL 101 ಸಮಸ್ಯೆಗಳಿದೆ. ಅಧಿಕಾರಿಗಳಲ್ಲಿ ಮನವಿ ಕೊಟ್ಟಿದ್ದೇವ್ರಿ. ಈಗ ಅವ್ರಿಗೆ ಮನವಿಗೆ ಏನಾರ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ನಮ್ ಸಂಘಟನೆ ಮುಖಾಂತರ ಮುಂದೆ ಏನ್ ಎಚ್ಚರಿಕೆ ಕೊಡ್ಬೇಕಲ್ಲ, ಪ್ರತಿಭಟನೆ ಮುಖಾಂತರ ಎಲ್ಲರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆ ನೀವೇನಾದ್ರು ಹೇಳ್ತೀರಾ? 2021ರಿಂದ ಈಚೆಗೆ ಏನೋ ಆರ್ ನಂಬರ್ ತಗೊಂಡಿದಾರಲ್ಲ, ಅವ್ರು ಯಾರಿಗೆ ಸಮರ್ಪಕವಾಗಿ TC ಕೊಡ್ತಾ ಇಲ್ಲ. ಇದ್ದಿದ್ದು 25 TC ಕೊಟ್ಟಿರೋ ರೈತರಿಗೆ, ಹೆಚ್ಚುವರಿ ರೈತರಿಗೆ 63 TC ತಗೊಂಡ್ಬಂದು ಎಲ್ಲ ಅದ್ರಾಗ ಜೋತ್ ಹಾಕಾಕತ್ತಾರ. ಅವ್ರು ಸರಿಯಾಗಿ LTD ಕೊಟ್ಟಿಲ್ಲ. ಕೆಲವು ಕಡೆ ಎಲ್ಲ ಲೈನ್ಗಳು ಜೋತ್ ಬಿದ್ದು ರೈತರು ಸರಿಯಾಗಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಕರೆಂಟ್ ಶಾಕ್ ಹೊಡಿಸ್ಕೊಳ್ಳೋ ರೀತಿ ಒಳಗೆ ಲೈನ್ ಎಲ್ಲ ಜೋತ್ ಬಿದ್ದಿದಾವ. ಆಮೇಲೆ 6 ತಾಸು ಕರೆಂಟ್ ಕೊಟ್ಟರು ಕೂಡ ಸರಿಯಾಗಿ ಅದನ್ನ ಕರೆಂಟ್ ರೈತರಿಗೆ ಮುಟ್ತಾ ಇಲ್ಲ. ಮತ್ತು ಸುಮಾರು ರೈತರ ಸಮಸ್ಯೆಗೆ ಯಾವ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಭಾರತೀಯ ಕಿಸಾನ್ ಸಂಘದಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಸ್ಟ್ರೈಕ್ ಮಾಡ್ಕೊಂಡು ಪ್ರತಿಭಟನೆ ಮಾಡ್ಬೇಕಂತ ವಿಚಾರ. ಈಗೆಲ್ಲ ರೈತರ ಸಮಸ್ಯೆಗಳು ವಿದ್ಯುತ್ ಸಂಪರ್ಕ ಸರಿಯಾಗಿಲ್ಲ ಅನ್ನುವಂತಹ ರೈತರ ಸಮಸ್ಯೆಗಳು ಹಾನಗಲ್ ತಾಲೂಕಿನಲ್ಲಿ ಉದ್ಭವ ಆಗಿರುವಂತದ್ದು. ಈಗ ರೈತರದ್ದು ಭಾಳ ಸಮಸ್ಯೆ ಆಗ್ಬಿಟ್ಟೈತಿ. ಯಾಕಂದ್ರೆ ನಮ್ದು ಮುಖ್ಯ ಬೆಳೆ ಅಂದ್ರೆ ಮೆಕ್ಕೆಜೋಳ ರೀ. ಮೆಕ್ಕೆಜೋಳ ಬೆಳೆದವಿ. ಈಗ ಬೆಳೆದಿದ್ದು ಇದು ರೇಟ್ ಕಡಿಮೆ ಆಗಿಬಿಟ್ಟೈತಿ. ಬೆಳೆದಿದ್ದು ಜಾಸ್ತಿ, ರೇಟ್ ಕಡಿಮೆ. ಆದ್ರೆ ಈಗ ಹೊರಗಡೆ ನಾವು ಖರೀದಿಗೆ ಕೊಡ್ಬೇಕಂತೇಳಿ ಹೋದವು ಅಂದ್ರೆ ಅವ್ರ ಮಧ್ಯವರ್ತಿಗಳೇನು ಅದಾರಲ್ರಿ, ಕಡಿಮೆ ರೇಟ್ನಾಗ ಕೇಳಂತಾರೆ. ಸರ್ಕಾರದಿಂದ ನಮ್ಗೆ ಬೆಂಬಲ ಬೆಲೆ ನಿಗದಿ ಮಾಡಿತ್ತು. ಆದ್ರೆ ಬೆಂಬಲ ಬೆಲೆ ಮಾಡಿದ್ದು ನಿಜ, ಅದು ಕಾರ್ಯರೂಪಕ್ಕೆ ಏನು ಇನ್ನೂ ಬಂದಿಲ್ಲ ರೀ. ನಾವು ಇದ್ರ ಮುಂಚಿತವಾಗಿ 1 ತಿಂಗಳಾಯ್ತು ರೀ. ಅದಕ್ಕಿಂತ ಮುಂಚಿತವಾಗಿ DC ಅವ್ರಿಗೆ ಹೋಗಿ ಮನವಿ ಕೊಟ್ಟಿದ್ವಿ. ಅದ್ರದ್ದು ಏನು ಉತ್ತರನೂ ಸಿಗಲಿಲ್ಲ. ನಮ್ಗೆ ಖರೀದಿನ ಆಗೋಲ್ದು. ಇದ್ರ ಸಲುವಾಗಿ ನಮ್ಗೆ ರೈತರಿಗೆ ಭಾಳ ತೊಂದರೆ ಆಗಂತ. ಸರಿಯಾದ ವಿದ್ಯುತ್ ಸಂಪರ್ಕ ಇಲ್ಲ ರೈತರಿಗೆ ಅನ್ನೋದೊಂದು ಆರೋಪ ಇದೆ. ಇದು ಹೌದು ರೀ, ಇದು ಹೌದು. ರೈತರಿಗೆ ಸಮಸ್ಯೆ ಇಲ್ಲ ಅನ್ನಂಗಿಲ್ಲ ರೀ. ಸಮಸ್ಯೆ ಅದಾವ. ಮೇನ್ ಇದ್ದಿದ್ದ ನಮ್ಮ ರೈತರಿಗೆ ರೀ. ರೈತರನ್ನ ಬಿಟ್ಟು ಯಾರಿಗೂ ಸಮಸ್ಯೆ ಇಲ್ಲ. ಯಾಕಂದ್ರೆ ಅದು ದುಡ್ಡು ತಿನ್ಬೇಕಂದ್ರೆ ರೈತನ ರೀ. ಸ್ವಂತ ಇದ್ರ ಬೆಂಬಲ ಕಾಲ್ ಮ್ಯಾಗ ನಿಂತ್ಕೊಂಡು ದುಡಿಬೇಕಂದ್ರೆ ಅವಂಗ ಸಮಸ್ಯೆ ಅದಾವ. ವೆಟರ್ನರಿ ಹಾಸ್ಪಿಟಲ್ ಒಳಗೆ ಡಾಕ್ಟರ್ಸ್ ಇಲ್ಲ ಅನ್ನೋದೊಂದು ಆರೋಪ ಇದೆ. ಅದು ಹೌದ್ರಿ. ನಮ್ಮ ಡಾಕ್ಟರ್ ಒಬ್ರು ಇಲ್ರಿ. ಈಗ ಕಂಪೌಂಡರ್ ಅವ್ರಾಗೆ ಇದು ಟ್ರೀಟ್ಮೆಂಟ್ ಕೊಡ ಅಂತಾರ. ಡಾಕ್ಟರ್ಸ್ ಇಲ್ಲ, ಅಪಾಯಿಂಟ್ಮೆಂಟ್ ಇಲ್ರಿ. ಎಷ್ಟು ವರ್ಷ ಆಯ್ತು ಸರ್? ಯಾವ ಕನಿಷ್ಠ 3 ವರ್ಷ ಆಯ್ತು ನಮ್ಮ ಬೆಳಗಲ್ಪೇಟೆಯಿಂದ. ನಮ್ಮಲ್ಲಿ 5-6 ವರ್ಷ ಆಯ್ತು. ಯಾವುದೇ ಡಾಕ್ಟರ್ಸ್ ಇಲ್ಲ, ಕಂಪೌಂಡರ್ಸ್ ಮೇಲೆ ನಡೀತಾ ಇದೆ. ಅದಕ್ಕಾಗಿ ಸರ್ಕಾರಕ್ಕೆ ನಮ್ಗೆಲ್ಲರಿಗೂ ಸಂಘದಿಂದ ಮನವಿ ಮಾಡಂತವಿ. ನಾವು ಇವಾಗ ತಹಸೀಲ್ದಾರ್ಗೆ ಹೋಗಿ ಮನವಿನೂ ಕೊಟ್ಟು ಬಂದ್ವಿ. ನಮ್ಮ ಇವೇನು ಬೇಡಿಕೆ ಅದಾವಲ್ಲ, ಅಗ್ದಿ ತುರಂತವಾಗಿ ನಮ್ಗೆ ಕಾರ್ಯನಿರ್ವಹಿಸ್ರಿ, ನಮ್ಮ ತ್ವರಿತವಾಗಿ ಅದಕ್ಕೆ ಪರಿಹಾರ ಕೊಡ್ರಿ ಅಂತೇಳಿ ನಮ್ದು ಇದೊಂದು ಸರ್ಕಾರಕ್ಕೆ ದೊಡ್ಡ ಇದ್ರಿದ್ರಿ ಭಾರತೀಯ ಕಿಸಾನ್ ಸಂಘದಿಂದ ಮನವಿ.